ಹೆಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಎನ್ ಎಸ್ ಕನ್ನಡ ಲವ್. ಬನ್ನಿ ಇವತ್ತು ಕಡಿಮೆ ಸಮಯದಲ್ಲಿ ಅತಿ ರುಚಿಯಾಗಿ ಮಾಡುವಂತಹ ಮಸಾಲ ಅಕ್ಕಿ ರೊಟ್ಟಿ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಮೊದಲಿಗೆ ಈ ಬೌಲ್ ಅಳತೆಯಲ್ಲಿ 2 ಬೌಲ್ ಅಕ್ಕಿ ಹಿಟ್ಟು ಹಾಕೋತೀನಿ. ಏನಿಲ್ಲ ಅಂತಂದ್ರೂ 2 ಬೌಲ್ ಅಕ್ಕಿ ಹಿಟ್ಟು ಮಿನಿಮಮ್ ಅಂದರೆ 1 8 ಅಕ್ಕಿ ರೊಟ್ಟಿ ಆಗುತ್ತೆ. ನಂತರ ಸಣ್ಣದಾಗಿ ಹೆಚ್ಚಿರುವಂತಹ ಸಬ್ಬಕ್ಕಿ ಸೊಪ್ಪು, 3 ರಿಂದ 4 ಹಸಿಮೆಣಸಿನಕಾಯಿ, ಒಂದು ಮೀಡಿಯಂ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದು, ಸ್ವಲ್ಪ ಹಸಿ ಕರಿಬೇವು, ಒಂದು ಅರ್ಧ ಕ್ಯಾರೆಟ್ನ ತುರಿದು ಹಾಕೋತೀನಿ. ಜೊತೆಗೆ ಸ್ವಲ್ಪ 1/4 ಟೇಬಲ್ ಸ್ಪೂನ್ ಜೀರಿಗೆ ಹಾಕೋತೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸಿ ಮಿಕ್ಸ್ ಮಾಡ್ಕೋತೀನಿ ಸ್ಪೂನಲ್ಲಿ. ಯಾರ್ಯಾರಿಗೆ ಪ್ಲೇನ್ ಅಕ್ಕಿ ರೊಟ್ಟಿ ಇಷ್ಟ ಆಗಲ್ಲ ನೋಡಿ, ಅಂಥವ್ರಿಗೆ ಈ ರೀತಿ ಮಸಾಲ ಅಕ್ಕಿ ರೊಟ್ಟಿ ಮಾಡಿಕೊಡಿ, ಅವ್ರು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ನಾವು ಇವಾಗ ಬಿಸಿ ಮಾಡಿರೋ ನೀರನ್ನು ಸ್ವಲ್ಪನೇ ಸೇರಿಸಿ ಕಲಿಸ್ಕೊಳ್ಳೋಣ. ಸ್ವಲ್ಪ ಬಿಸಿ ಮಾಡಿರೋ ನೀರನ್ನು ಸೇರಿಸೋದ್ರಿಂದ ಈ ಅಕ್ಕಿ ರೊಟ್ಟಿ ಸ್ವಲ್ಪ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ನಾವು ಅಕ್ಕಿ ಹಿಟ್ಟನ್ನ ತುಂಬ ತೆಳುವಾಗಲಿ ಗಟ್ಟಿಯಾಗಲಿ ಕಲಿಸೋದು ಬೇಡ. ನಾವು ಚಪಾತಿ ಮಾಡ್ಬೇಕಾದ್ರೆ ನೋಡಿ ಹೇಗೆ ಕಲಿಸ್ತೀವಿ ನೋಡಿ, ಹಾಗೆ ಕಲಿಸಿದ್ರೆ ಸಾಕು, ಚೆನ್ನಾಗಿ ಬರುತ್ತೆ. ನಾನಿವಾಗ ಅಕ್ಕಿ ಹಿಟ್ಟನ್ನ ತಟ್ಕೊಳ್ಳೋಕ್ಕೆ ಬಟರ್ ಪೇಪರ್ನ ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಮಲ್ಲಿ ಬಟರ್ ಪೇಪರ್ ಇಲ್ಲ ಅಂತಂದರೆ ಬಾಳೆಲೆ ಇರುತ್ತಲ್ಲ, ಅದ್ರ ಮೇಲೆ ಕೂಡ ತಟ್ಕೋಬೋದು. ನಾನಿವಾಗ ಬಟರ್ ಪೇಪರ್ ಮೇಲೆ ತುಪ್ಪ ಹಚ್ತಾ ಇದ್ದೀನಿ. ತುಪ್ಪ ಅಥವಾ ಎಣ್ಣೆ ಏನಾದರೂ ಹಚ್ಬೋದು. ನಾನಿವಾಗ ಅಕ್ಕಿ ರೊಟ್ಟಿ ಉಂಡೆ ತೊಗೊಂಡು ತೆಳುವಾಗಿ ತಟ್ಕೋತೇನೆ. ಮೊದಲು ಮಿಡಲ್ನಲ್ಲಿ ಚೆನ್ನಾಗಿ ತಟ್ಕೊಳ್ಳೋಣ, ನಂತರ ಸುತ್ತ ಎಲ್ಲ ಈಕ್ವಲ್ ಆಗಿ ಸ್ಪ್ರೆಡ್ ಮಾಡ್ಕೋತೇನೆ. ನಿಮಗೆ ಎಷ್ಟು ತೆಳ ಬೇಕು ನೋಡಿ, ಆ ರೀತಿ ತೆಳುವಾಗಿ ಚೆನ್ನಾಗಿ ತಟ್ಕೊಳ್ಳಿ. ಇಲ್ಲೂ ದಪ್ಪ ಲೇಯರ್ ಬರೋದು ಬೇಡ, ಒಂದೇ ರೀತಿ ಸಮವಾಗಿ ಈಕ್ವಲ್ ಚೆನ್ನಾಗಿ ತಟ್ಕೊಳ್ಳೋಣ. ಇವಾಗ ತವದ ಮೇಲೆ ಸ್ವಲ್ಪ ತುಪ್ಪ ಹಾಕೋತಾ ಇದ್ದೀನಿ. ಮೀಡಿಯಂ ಫ್ಲೇಮ್ನಲ್ಲಿಟ್ಟು ನಾನು ಬಟರ್ ಪೇಪರ್ ಸಮೇತ ಅಕ್ಕಿ ರೊಟ್ಟಿನ ತವದ ಮೇಲೆ ಹಾಕ್ತಾ ಇದ್ದೀನಿ. ಹಾಕಿದ ತಕ್ಷಣ ಸಡನ್ನಾಗಿ ತೆಗಿಯೋದು ಬೇಡ, ಒಂದು 5 ಸೆಕೆಂಡ್ ಬಿಟ್ಟು ಪೇಪರ್ನ ತೆಗೆಯೋಣ, ಆವಾಗ ಅಕ್ಕಿ ರೊಟ್ಟಿ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಮೇಲೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಹಾಕೊಳ್ಳೋಣ. ಅದಾದ ನಂತರ ಬೋತ್ ಸೈಡ್ ಚೆನ್ನಾಗಿ ಮೀಡಿಯಂ ಫ್ಲೇಮ್ನಲ್ಲಿ ಬೇಯಿಸ್ಕೊಳ್ಳೋಣ. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾನು ಯಾವುದೇ ವೀಡಿಯೋ ಹಾಕಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ, ಆವಾಗ ನೀವು ನಮ್ಮ ವೀಡಿಯೋ ನೋಡ್ಬೋದು. ನೋಡಿ, ನೀವೇ ನೋಡ್ತಾ ಇರ್ಬೋದು ಅಕ್ಕಿ ರೊಟ್ಟಿ ಎಷ್ಟು ತೆಳುವಾಗಿ ಸಾಫ್ಟಾಗಿ ಆಗಿದೆ ಅಂತ. ಹಾಗೆ 2 ಸೈಡ್ ಚೆನ್ನಾಗಿ ಬೆಂದಿದೆ. ಇವಾಗ ಅದನ್ನ ನಾವು ಬೇರೆ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಲ್ವಾ. ಇನ್ನು ಪೆಂಡಿಂಗ್ ಇರೋ ಎಲ್ಲ ಅಕ್ಕಿ ಹಿಟ್ಟನ್ನ ನಾವು ಮೊದಲಿಂದ ಹೇಗೆ ಮಾಡ್ಕೊಬಂದ ನೋಡಿ, ಅದೇ ಸೇಮ್ ಪ್ರೊಸೀಜರಲ್ಲಿ ಮಾಡ್ಕೊಳ್ಳೋಣ. ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ನೀವು ಇದೇ ರೀತಿ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಏನಾದರೂ ಕರೆಕ್ಷನ್ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಮಾಡಬೇಕಾದ್ರೆ ಕರೆಕ್ಷನ್ ಮಾಡ್ಕೋತೀನಿ. ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಈ ವಿಡಿಯೋ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎವ್ರಿವನ್.